ನಮಸ್ಕಾರ ಸ್ನೇಹಿತರೆ, ಭಾರತೀಯ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಈ ಬಸಳೆ ಸೊಪ್ಪು ಮತ್ತು ದಂಟಿನ ಸೊಪ್ಪು ಮತ್ತು ಗಣಕೆ ಸೊಪ್ಪು ಈ ಮೂರು ಹಾಕಿ ಸಂಬ್ರ ಅಂತೀವಿ ನಮ್ಮ ಕಡೆ, ಈ ಕಡೆ ಮೊಸಪ್ಪು ಅಂತಾರೆ. ಇದನ್ನು ಮಾಡ್ತಾಯಿದ್ದೀನಿ. ಇದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಒಂದು 10ರಿಂದ 15 ಹಸಿಮೆಣ್ಸಿನ್ಕಾಯಿ. ನೀವು ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ, ಅಷ್ಟು ಖಾರ ತಿನ್ನೋಲ್ಲ ಅಂದರೆ ಕಮ್ಮಿ ಮಾಡ್ಕೊಳ್ಳಿ. ಒಂದು ಮೀಡಿಯಮ್ ಸೈಜ್ 2 ಈರುಳ್ಳಿ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಒಂದು 4 ಟೊಮೊಟೊ ತೊಗೊಂಡಿದ್ದೀನಿ. ದಪ್ಪದಾದರೆ ಒಂದು 3 ತೊಗೊಳ್ಳಿ ಸಾಕು. 1 ಇಡೀ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು 1 ಸ್ಪೂನು ಧನಿಯಾ ಪುಡಿ. ಇದು 1 ಲೋಟ ಹಾಲು, ಕಾಯಿಸಿಲ್ಲ, ಹಸಿ ಹಾಲು 1 ಲೋಟ. ಇದು ಇದಕ್ಕೆ ಸಾಂಬಾರ್ಗೆ ಹಾಕೋಕ್ಕೆ ಅವರೆಕಾಳು. ಇದು ಕಡಲೆಕಾಳು ಆದರೂ ಹಾಕೋಬೋದು, ಇಲ್ಲ ಅವರೆಕಾಳು ಇದ್ದರೆ ಅದು ಹಾಕಿ, 2ರಲ್ಲಿ 1 ಹಾಕ್ಬೋದು. ಇವಾಗ ಮೊದಲನೇದಾಗಿ ಫಸ್ಟು ಕಾಳು ಹುರ್ಕೊಬಿಡೋಣ. ಇದು ಬಾಣಲಿ ಇಟ್ಕೊಂಡಿದ್ದೀನಿ. ಹಿಂಗೆ ಹೊಗೆ ಬರಬೇಕು ಚೆನ್ನಾಗಿ, ಅದು ತಳ ಕಾದಿರಬೇಕು. ಅದು ಒಂದು 2 ನಿಮಿಷ ಇದು ಚೆನ್ನಾಗಿ ಹುರ್ಕೊಳ್ಳೋಣ. ಒಂದು 5 ನಿಮಿಷ ಚಿಟಪಟ ಅಂತ ಅದರದ್ದು ಅವರೆಕಾಳದು ಹಿಂಗೆ ಬಾಯಿ ಬಿಡಬೇಕು, ಅಂದಾಗಂಟ ಹುರ್ಕೊಳ್ಳೋಣ. ನಿಮ್ಗೆ ಹುರ್ಕೊಂಡು ತೋರಿಸ್ತೀನಿ ನಾನು. ನೋಡಿ, ಈಗ 5 ನಿಮಿಷ ಆಗಿದೆ. ಇದು ಸೀಸಬಾರ್ದು, ಒಂದು ಹದವಾಗಿ ಹುರ್ಕೋಬೇಕು. ನಿಮಗೆ ತಟ್ಟೆಗೆ ಹಾಕಿ ತೋರಿಸ್ತೀನಿ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಬಾಯಿ ಬಿಟ್ಟಿರೋ ಥರ ಹಿಂಗೆ ಹುರ್ಕೋಬೇಕು. ನೋಡಿ, ಒಂದು ಹದವಾಗಿ ಹುರ್ಕೊಳ್ಳಿ, ಸೀಸಬೇಡಿ. ಈಗ ಇದನ್ನು ಚೆನ್ನಾಗಿ ತೊಳ್ಕೊಬಿಡೋಣ. ಪೌಡ್ರು ಅದು ಔಷಧಿ ಎಲ್ಲ ಹೊಡೆದಿರ್ತಾರೆ, ಇದಕ್ಕೆ ಚೆನ್ನಾಗಿ ತೊಳೆದು ಆಮೇಲೆ ಹಾಕ್ಕೊಳ್ಳೋಣ. ಅದೇ ಬಾಣಲಿಗೆ 1 ಲೀಟ್ರಷ್ಟು ನೀರು ಹಾಕ್ತೀನಿ. ನೀರು ಹಾಕ್ತಾಯಿದ್ದೀನಿ. ಅದು ಸೊಪ್ಪು ಮುಳುಗೋ ಅಷ್ಟು ಹಾಕೋಬೇಕು. ಅದರಲ್ಲೇ ಮಿಕ್ಸಿ ಬಟ್ಲು ಎಲ್ಲ ಇದಾಕಬೇಕು. ಈಗ ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಸೊಪ್ಪು ಹಾಕ್ತಾಯಿದ್ದೀನಿ. ಅದು ಬೆಂದ ಮೇಲೆ ಕಮ್ಮಿ ಆಗಿಬಿಡುತ್ತೆ ಅದು. ನೋಡಿ, ಈಗ 1 ಸ್ಪೂನ್ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಇದಕ್ಕೇ. ಇದು ಒಂದು 10 ನಿಮಿಷ ಚೆನ್ನಾಗಿ ಬೇಯಬೇಕು. ಅದು ಮುಚ್ಚಬೇಡಿ, ಆಮೇಲೆ ಕಹಿ ಬಂದ್ಬಿಡುತ್ತೆ. ಮುಚ್ಚದಿರ ದೊಡ್ಡೂರಿಲಿ ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ. ಬೇಯಿಸ್ಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ, ಒಂದು 15 ನಿಮಿಷ ಆಗಿದೆ, ಚೆನ್ನಾಗಿ ಬೆಂದಿದೆ ಇದು. ನೋಡಿ, ಈ ಥರ ಹಿಂಗೆ ಇಸಿದ್ರೆ ಸಾಫ್ಟಾಗಿ ಹಿಂಗೆ ಆಗಬೇಕು. ನೋಡಿ, ಇದ್ರ ಮೇಲೆ ನೀರು ನೋಡಿ ಇಷ್ಟಿರಬೇಕು. ಮಿಕ್ಸಿ ಬಟ್ಲೆಲ್ಲ ಇದರಲ್ಲೇ ತೊಳೆದು ಹಾಕೋಬೇಕು, ತಣ್ಣೀರು ಹಾಕ್ಬಾರ್ದು. ಇದು ನೀರು ಮತ್ತು ಸೊಪ್ಪೆಲ್ಲ ಸಪ್ರೇಟ್ ಮಾಡ್ಕೊಂಡು ತಣ್ಣಗಾಗಿ ಬಿಟ್ಬಿಟ್ಟು ರುಬ್ಕೊಳ್ಳೋಣ. ರುಬ್ಕೊಂಡು ಇದು ಆನ್ ಆ್ಯಂಡ್ ಆಫ್ ಮಾಡ್ಕೋಬೇಕು ಸಾಕು. ತುಂಬ ನುಣ್ಣಗೆ ಮಾಡ್ಕೋಬೇಡಿ, ಸ್ವಲ್ಪ ತರಿಯಾಗಿರಲಿ. ರುಬ್ಕೊಂಡು ತೋರಿಸ್ತೀನಿ ನಿಮಗೆ. ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ನೋಡಿ, ಇಷ್ಟಿದ್ರೆ ಸಾಕು. ತುಂಬ ನುಣ್ಣಗೂ ಬೇಡ, ತರಿಯಾಗೂ ಬೇಡ. ಈಗ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಕು. ಇದಕ್ಕೆ ಜಾಸ್ತಿ ಎಣ್ಣೆ ಏನು ಬೇಡ. ಈಗ ರುಬ್ಬಿರೋದನ್ನ ಹಾಕ್ಕೊಳ್ಳೋಣ. ನೋಡಿ, ಈ ಅದಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಗೊತ್ತಾಗ್ತಿದೆಯಾ? ಈ ಅದಕ್ಕೆ ಈಗ 1 ಲೋಟದಷ್ಟು ಹಾಲು ಹಾಕ್ತಾಯಿದ್ದೀನಿ, ಹಸಿ ಹಾಲು. 1/4 ಲೀಟ್ರ್ ಹಾಕ್ಕೊಂಡ್ರೂ ನಡೀತದೆ. ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. 1/4 ಲೀಟ್ರಷ್ಟು ಹಾಕ್ತೆ. ಮತ್ತು ತೊಳೆದು ಒಂದು 3 ಸಲ ತೊಳೆದಿಟ್ಕೊಂಡಿರೋ ಅವರೆಕಾಳು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದು ಸೊಪ್ಪೆಲ್ಲ ಬೆಂದಿರೋದ್ರಿಂದ ಇದೇನು ಜಾಸ್ತಿ ಮಳ್ಳೋ ಅಷ್ಟೇನಿಲ್ಲ. ಒಂದು 5-10 ನಿಮಿಷ ಮಳ್ಳಿಸ್ಕೊಂಬಿಟ್ರೆ ಸಾಕು. ನಿಮಗಿಷ್ಟು ಗಟ್ಟಿ ಬೇಡ ಅಂದರೆ ಇನ್ನು ಸ್ವಲ್ಪ ತೆಳ ಮಾಡ್ಕೊಳ್ಳಿ. ಇದು ಹಾಲೆಲ್ಲ ಹಾಕಿದ್ದೀವಲ್ಲ, ಏನು ತೆಳ ಬರುತ್ತೆ. ಇದು ಗಟ್ಟಿಗಿದ್ರೇ ಚೆಂದ. ಇದು ನಮ್ಮ ಅಜ್ಜಿ ಕಾಲದ್ದು, ಚೆನ್ನಾಗಿರುತ್ತೆ ಮುದ್ದೆಗೆ, ಅನ್ನಕ್ಕೆಲ್ಲ. ಇದು ಕುದಿ ಬರಲಿ, ಒಂದು 5 ನಿಮಿಷ 10 ನಿಮಿಷ ಆಗಲಿ, ಆಮೇಲೆ ತೋರಿಸ್ತೀನಿ. ಒಂದು 10 ನಿಮಿಷ ಕಾಳು ಬೇಯೋ ಗಂಟ ಬೇಯಿಸ್ಕೊಂಡಿದ್ದೀನಿ ಸಾಕು. ಈಗ ರೆಡಿಯಾಗಿದೆ. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಬಸಳೆ ಸೊಪ್ಪಿನ ಸಂಬ್ರ ರೆಡಿ ಆಯಿತು. ಇದು ಮುದ್ದೆಗೆ, ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಇದು ಬಸಳೆ ಸೊಪ್ಪು ಮತ್ತು ದಂಟಿನ ಸೊಪ್ಪು ಮತ್ತು ಕಾಸಿ ಸೊಪ್ಪು ಹಾಕಿರೋದ್ರಿಂದ ತುಂಬ ಒಳ್ಳೆಯದು, ದೇಹಕ್ಕೆ ತಂಪು, ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ.